ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಂಧ್ಯಾಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಹಳ್ಳಿ ಕಡೆ ಮಜ್ಜಿಗೆ ಸಾಂಬಾರು ಮಾಡ್ತೀವಿ, ಅದನ್ನು ಹೇಗೆ ಮಾಡ್ತೀನಿ ಅಂತ ನೋಡಿ. ಮೊದಲಿಗೆ ಒಂದು ಇಡೀ ಅಕ್ಕಿ ತಗೊಂಡು ತವೆ ಮೇಲೆ ಹುರ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕೆಂಪಾಗೋ ತನಕನೂ ಹುರ್ಕೋಬೇಕು. ಅದನ್ನು ಹುರ್ಕೊಂಡು ಎತ್ತಿಟ್ಕೊಂಡು ಇವಾಗ ಅದೇ ಅರಳೆ ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ಸುಟ್ಕೋತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಕೆಂಡ ಹಾಕಿ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಕೆಂಡದಲ್ಲಿ ಸುಟ್ಕೊತಿದ್ವಿ. ಇವತ್ತು ಕೆಂಡ ಹಾಕಿರಲಿಲ್ಲ ಅಂದ್ಬಿಟ್ಟು ತವೆ ಮೇಲೆ ಸುಟ್ಕೋತಾ ಇದ್ದೀನಿ. ಅದನ್ನು ಸುಟ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ, ಕೆಂಪಾಗೋ ತನಕ ಸುಟ್ಕೊಂಡು. ಇವಾಗ ಅದನ್ನೇ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ. ನಿಮಗೂ ಏನಾದರೂ ಈ ರೆಸಿಪಿ ಬಗ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಅದನ್ನು ಸಣ್ಣದಾಗಿ ರುಬ್ಕೊಂಡು ಎತ್ತಿಟ್ಕೋಬೇಕು. ಈಗ ಈರುಳ್ಳಿ ಪೇಸ್ಟ್ ರೆಡಿಯಾಗೈತೆ. ಇವಾಗ ಅದನ್ನು ತೆಗೆದಿಟ್ಬಿಟ್ಟು ಇವಾಗ ಹುರಿದಕ್ಕಿ ಹಾಕ್ಕೊಂಡು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಅಕ್ಕಿ ಮತ್ತು ಖಾರದ ಪುಡಿನ ರುಬ್ಬೋಕೆ ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ತೀನಿ. ಅದನ್ನು ತೆಳ್ಳಗೆ ರುಬ್ಕೋಬೇಕು. ಅಕ್ಕಿ ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಸಣ್ಣಾಗಿ ರುಬ್ಕೋಬೇಕು. ಇವಾಗ ರುಬ್ಬಾಯಿತು, ಮಿಕ್ಸಿ ಎತ್ತಿಟ್ಬಿಡ್ತೀನಿ. ಇವಾಗ ಒಂದು ಪಾತ್ರೆ ತಗೊಂಡು ಅದನ್ನು ಕಾಯಿಸಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ತಿರ್ಕೋಬೇಕು. ಅದೆಲ್ಲ ಚೆನ್ನಾಗಿ ರೋಸ್ಟ್ ಎಲ್ಲ ಆದಮೇಲೆ ಈಗ ಖಾರ ಆಡಿಸಿದ್ವಲ್ಲ ಅದನ್ನು ಹಾಕಬೇಕು. ಅದನ್ನು ಚೆನ್ನಾಗಿ ತಳ ಹಿಡಿದಂಗೆ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ಹಿಡಿದು ಬಿಡ್ತದೆ ಅದು. ಚೆನ್ನಾಗಿ ಅದನ್ನು ತಿರುಗಿ ಸ್ವಲ್ಪ ಫ್ರೈ ಆದಮೇಲೆ ನೀರು ಬೇಕು. ಅದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು, ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ಮಜ್ಜಿಗೆ ಹಾಕ್ತೀವಲ್ಲ ಅದು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕುದಿ ಬರೋ ತನಕ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ಅದು ಹಿಡಿದ್ಬಿಡ್ತದೆ, ಅಂದರೆ ತಳ ಹಿಡಿದ್ಬಿಡ್ತದೆ. ನೆಕ್ಸ್ಟು ಉಪ್ಪೆಲ್ಲ ಹಾಕಿ ಅದು ಬೆಂದಾದ್ಮೇಲೆ ಉಪ್ಪು ಹಾಕಿ ತಿರ್ಕೊಂಡು ಇಳಕ್ಬಿಟ್ಟು ಮಜ್ಜಿಗೆ ಹಾಕಿದ್ರೆ ರೆಡಿ ಮಜ್ಜಿಗೆ ಸಾಂಬಾರು. ನಿಮಗೆ ಎಷ್ಟು ಬೇಕೋ ಎಷ್ಟು ಚೆನ್ನಾಗಿದ್ದೀರಿ ಅದನ್ನು ನೋಡಿ ಮಜ್ಜಿಗೆ ಹಾಕೋಬೇಕು, ಜಾಸ್ತಿ ಎಲ್ಲ ಹಾಕೋಬಾರ್ದು. ನಾವು ಎಷ್ಟು ಖಾರ ರೆಡಿ ಮಾಡ್ಕೊಂಡಿರ್ತೀವಿ ಅಷ್ಟಕ್ಕೆ ತಕ್ಕನಾಗ ಹಾಕೋಬೇಕು. ನಾನಿವಾಗ ಇಲ್ಲಿ ಒಂದು 7 ಜನಕ್ಕೆ ಆಗಂಗೆ ಮಾಡ್ಕೊಂಡಿದ್ದೀನಿ, ಸ್ವಲ್ಪನೇ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.